ದೇವ್ರನ್ನ ಹಿಡ್ಕೊಂಡು ಹೋಗ್ಬೇಕಂದ್ರೆ 108 ಹೇಳ್ತಾನೆ ಕೃಷ್ಣ. ಮೊದಲು ಕರ್ಮ ಅಂತಾನೆ, ಕರ್ಮಯೋಗ ಅಂತಾನೆ, ಸನ್ಯಾಸ ಅಂತಾನೆ, ರಾಜವಿದ್ಯಾ ಅಂತಾನೆ, ರಾಜಗುಖ್ಯ. ಎಷ್ಟು ತಲೆ ತಿಂತಾನೆ ಕೃಷ್ಣ. ಇದ್ರ ಬದಲು ಅವ್ರ ಹೆಂಡತಿನ ಹಿಡ್ಕೊಂಡ್ ಬಿಟ್ರೆ ಸಾಕು. ನಿಮ್ಗೆ ಯಾವ್ದು ಕೆಲಸ ಆಗಲ್ಲ. ಮಿನಿಸ್ಟರ್ ಕಡೆಯಿಂದ, ಅವ್ರ ಮನೆಯವ್ರ ಕಡೆಯಿಂದ ಒಂದ್ ಮಾತು ಹೇಳಿಸ್ಬಿಟ್ರೆ ಸಾಕು, ಆಗತ್ತಲ್ಲ. ಹಾಗೆ ನೀವು ಲಕ್ಷ್ಮೀ ಕಾಲ್ ಹಿಡಿದು ಏನಮ್ಮ ನಿಮ್ ಯಜಮಾನ್ರಿಗೆ ಒಂಚೂರು ಹೇಳ್ತೀಯಾ ಅಂದ್ಬಿಟ್ರೆ ಸಾಕಂತ. ಲಕ್ಷ್ಮಿ ಯಾರನ್ನ ತೋರಿಸಿ, ಸ್ವಾಮಿ ಇವ್ರಿಗೆ ಮೋಕ್ಷ ಕೊಡ್ಬೇಕ, ಆಯ್ತು ಕಣೆ ಅಂತ ಸೈನ್ ಮಾಡು. ಹಂಗಿಲ್ಲ ರೀ. ನಿಮ್ ತರ ಗಂಡ, ನಿಮ್ ತರ ಹೆಂಡತಿ ಅಲ್ಲ. ಅವಳು ಇನ್ಫ್ಲೂಯೆನ್ಸ್ ಮಾಡೋದು ಇಲ್ಲ, ಇನ್ಫ್ಲೂಯೆನ್ಸ್ ಮಾಡೋರಿಗೆ ದೇವರು ಎಂಟರ್ಟೈನ್ ಮಾಡೋದು ಇಲ್ಲ. ಯೋಗ್ಯತೆ ಇದೆಯಾ ಬಾ. ಜಾತಿ ಆಧಾರದ ಮೇಲೆ ಭೂಲೋಕದಲ್ಲಿ ಮಾತ್ರ, ದೇವಲೋಕದಲ್ಲಿ ಭಗವಂತನಲ್ಲಿ ನೋ ಜಾತಿ. ನೀವು ಲೈಫಲ್ಲಿ ಇರುವ ರೀತಿ ನೀತಿ ದೇವರು ತನ್ನ ಮನೆಗೆ